ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆಕಾಯಿ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಸೂಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಿಲ್ಲ, ರಸಮ್ ಮಾಡ್ತಾ ಇರೋದು. ಎಷ್ಟು ಅದ್ಭುತವಾಗಿದೆ ಅಂದರೆ ಒಂದ್ಸಲ ನೀವು ಇದು ಮಾಡಿದ್ರೆ ಬೇರೆ ರಸಮ್ ಮಾಡೋದು ಬಿಟ್ಟು ನೀವು ನುಗ್ಗೆಕಾಯಿ ತಂದಾಗ ರಸಮ್ ಖಂಡಿತವಾಗ್ಲೂ ಮಾಡ್ತೀರಾ. ಅಷ್ಟೊಂದು ರುಚಿಯಾಗಿರುತ್ತೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಕುಡಿಯೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ರುಚಿಯಾಗಿ ಒಂದು ಹೊಸ ಟೇಸ್ಟ್ ಕೊಡುತ್ತೆ. ಮೊದಲಿಗೆ ಏನೇನು ಬೇಕು ನೋಡ್ಕೊಳ್ಳೋಣ. ತೊಗರಿಬೇಳೆ, ಬೇಕಾದ್ರೆ ಹೆಸರುಬೇಳೆ ಕೂಡ ಒಂದು ಸ್ಪೂನಷ್ಟು ಉಪಯೋಗಿಸ್ಕೊಳ್ಬೋದು. ಹಾಗೆ ನಾನು ಇಲ್ಲಿ 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ನುಗ್ಗೆಕಾಯಿ 2 ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ರಸನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಪೀಸು ಬೆಲ್ಲ ತೊಗೊಂಡಿದ್ದೀನಿ. ಬೇಳೆ ಮತ್ತು ಟೊಮೊಟೊ ಬೇಯಿಸಿರೋಂಥ ರಸ ಇದು. ಮೊದಲಿಗೆ ಬೇಳೆನ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದು ನಂತರ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಇಷ್ಟು ಬೇಳೆನ ರಸಮ್ಗೆ ಉಪಯೋಗಿಸ್ಕೊಳ್ತಿಲ್ಲ, ಹಾಗಾಗಿ 3 ಟೊಮೊಟೊ ಹಣ್ಣು ಕೂಡ ತೊಗೊಂಡಿದ್ದೀನಿ. ರಸಮು ಮತ್ತು ಮೂಲಂಗಿ ಬೇಳೆ ಸಾರು ಎರಡಕ್ಕೂ ಬೇಳೆನ ಸಪ್ರೇಟ್ ಮಾಡ್ಕೊಳ್ತೀನಿ, ಹಾಗಾಗಿ ಜೊತೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಳದಿ ಪುಡಿ ಹಾಕಿ ನೀರು ಹಾಕಿ ಒಂದು 3 ವಿಸಲ್ ಬೇಯಿಸ್ಕೊಳ್ಳೋಣ. ನೋಡಿ, 3 ವಿಸಲ್ ಬೆಂದ ನಂತರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಗಟ್ಟಿ ಸಾಂಬಾರು ಮುದ್ದೆಗೆ ಹಾಗೆ ರಸಮ್ಮು ಅನ್ನಕ್ಕೆ ಎರಡೂ ಮಾಡ್ಕೊಳ್ತಿದ್ದೀನಿ. ಈ ಥರ ಮೂಲಂಗಿ ಬೇಳೆ ಸಾರು ರಸಮ್ ಎರಡಕ್ಕೂ ಆಗುತ್ತೆ ಒಂದೇ ಸಲ ಬೇಳೆನ ಕೂಗಿಸ್ಕೊಂಡ್ರೆ. ನಾನು ಮೊದಲಿಗೆ ನುಗ್ಗೆಕಾಯಿನ ಬೇಯೋದಕ್ಕೆ ಇಟ್ಕೊಳ್ತಿದ್ದೀನಿ. ಹೊರಗಡೆ ನುಗ್ಗೆಕಾಯಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪೇನು ಹಾಕ್ತಾಯಿಲ್ಲ, ಬೇಯೋದಕ್ಕೆ ಇಟ್ಕೊಳ್ತಿದ್ದೀನಿ. ಅಷ್ಟರಲ್ಲಿ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಮೆಣಸು ಅರ್ಧ ಸ್ಪೂನಷ್ಟು, ಜೀರಿಗೆ 1 ಸ್ಪೂನಷ್ಟು, ಮೆಂತ್ಯ ಕಾಳು ಒಂದು 15 ಕಾಳಷ್ಟು ಇದೆ. ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಏನು ಮಾಡ್ತಿಲ್ಲ, ನಾನು ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ಬರೀ ಜಸ್ಟ್ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಇಂಗಿನ ಪುಡಿ ಮತ್ತು ಹಳದಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಖಾರಕ್ಕೆ ಒಣಮೆಣಸಿನ್ಕಾಯಿ ಇದ್ದರೆ ಬಳಸ್ಕೊಳ್ಳಿ, ಒಣಮೆಣಸಿನ್ಕಾಯಿ ಇಲ್ಲ, ಹಾಗಾಗಿ ಹಣ್ಣುಮೆಣಸಿನ್ಕಾಯಿ 2 ಹಾಕ್ಕೊಳ್ತಿದ್ದೀನಿ. ಮೆಣಸು ಕೂಡ ಉಪಯೋಗಿಸ್ಕೊಂಡಿದ್ದೀವಿ. ಸ್ವಲ್ಪ ಕರಿಬೇವಿನ ಸೊಪ್ಪಿದೆ. ನುಗ್ಗೆಕಾಯಿ ಈಗ ಬೆಂದಿದೆ. ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಎಲ್ಲ, ಹೊರಗಡೆ ಬೇಯಿಸ್ಕೊಳ್ಳಿ. ತುಂಬ ಸಾಫ್ಟಾಗಿ ಬೇಯಬೇಕು, ಚೆನ್ನಾಗಿರುತ್ತೆ ರಸಮು. ನುಗ್ಗೆಕಾಯಿನ ನೀವು ಉಂಡೆ ಕೂಡ ಹಾಕ್ಕೊಂಡು ಹಾಗೇ ನೀವು ರಸಮ್ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಸ್ವಲ್ಪ ಅದನ್ನು ಬೆಂದಿರೋದನ್ನು ನುಗ್ಗೆಕಾಯಿನ ಓಪನ್ ಮಾಡ್ಕೊಂಡು ಒಳಗಡೆ ತಿರುಳೇನಿದೆ ಅದನ್ನು ಮಾತ್ರ ತೆಗೆದಿಟ್ಕೊಂಡು ಆ ಮೇಲೆ ಸಿಪ್ಪೆನ ಬಿಸಾಡ್ಬೋದು. ಈ ಥರ ಮಾಡೋದ್ರಿಂದ ರಸಮ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ, ತಿರುಳು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ನುಗ್ಗೆಕಾಯಿ ಯಾರನ್ನ ತಿನ್ನಲ್ಲ ಅನ್ನೋದಾದರೆ ಈ ಟಿಪ್ಸ್ನ ಕೂಡ ಫಾಲೋ ಮಾಡ್ಬೋದು, ಅಥವಾ ನುಗ್ಗೆಕಾಯಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ನೀವು ರಸಮ್ನಲ್ಲೇ ಬಿಡ್ಬೋದು. ನಾನೊಂದು 4 ನುಗ್ಗೆಕಾಯಿನ ಹಾಗೆ ಹಾಕ್ಕೊಳ್ತಿದ್ದೀನಿ. ಇದ್ದದ್ದು ಎಲ್ಲ ನುಗ್ಗೆಕಾಯಿನ ತಿರುಳು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಇದು ಮಾಡೋದು. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಸಾಸಿವೆ ಸ್ವಲ್ಪ ಚಟಪಟ ಆದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಅಕಸ್ಮಾತ್ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಇಂಗನ್ನು ಜಾಸ್ತಿ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋಷ್ಟು ಫ್ರೈ ಆಗಲಿ, ಆವಾಗ ಅದು ತುಂಬಾ ಒಳ್ಳೆ ಫ್ಲೇವರ್ ಬಿಡುತ್ತೆ ಚೆನ್ನಾಗಿ ಫ್ರೈ ಆದಷ್ಟು. ನಂತರ ನಾವು ಏನು ಪುಡಿ ಮಾಡ್ಕೊಂಡಿದ್ದೀವಿ, ಜೀರಿಗೆ, ಮೆಣಸು, ಮೆಂತ್ಯ ಎಲ್ಲನೂ ಆ ಪುಡಿ ಹಾಕ್ಕೊಂಡು ಅದರಲ್ಲೇ ಹಳದಿ ಮತ್ತು ಇಂಗು ಎಲ್ಲ ಮಿಕ್ಸ್ ಆಗಿರುತ್ತೆ. ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಪುಡಿ ಹಾಕಿರೋದ್ರಿಂದ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಯಾವುದನ್ನು ಹುರಿದಿಲ್ಲ, ಈ ರೀತಿ ತುಪ್ಪ ಮತ್ತು ಎಣ್ಣೆನಲ್ಲಿ ಬಾಡಿಸೋದ್ರಿಂದ ತುಂಬ ಒಳ್ಳೆ ಪರಿಮಳ ಇರುತ್ತೆ. ಹೀಗೆ ಕೂಡ ದಿಢೀರ್ ಅಂತ ಮಾಡ್ಕೊಳ್ಬಹುದು, ಅಥವಾ ರಸಮ್ ಪುಡಿ ಇದ್ದರೆ ರಸಮ್ ಪುಡಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ರಸಮ್ ಪುಡಿ ಬಳಸ್ತಿಲ್ಲ, ದಿಢೀರ್ ಅಂತ ಮಾಡ್ತಾ ಇರೋದು. ರಸಮು ತುಂಬಾ ಟೇಸ್ಟಿಯಾಗಿರುತ್ತೆ ಹೀಗೆ ಮಾಡಿದ್ರೆ. ನಂತರ ಹುಣಸೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿ ರಸ ತೆಗೆದಿಟ್ಟಿರೋಂಥದ್ದು ಅದನ್ನು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹುಣಸೆಹಣ್ಣು ರಸ ತೆಗಿಯುವಾಗ ಸ್ವಲ್ಪ ಬಿಸಿನಲ್ಲಿ ನೆನೆಸ್ಕೊಳ್ಳಿ. ಹುಣಸೆಹಣ್ಣು ರಸ ತುಂಬ ಈಸಿಯಾಗಿ ಒಂದು 5 ನಿಮಿಷಕ್ಕೆ ಬಂದ್ಬಿಡುತ್ತೆ. ಈಗ ನಾವು ನುಗ್ಗೆಕಾಯಿ ಪಲ್ಪ್ ತೆಗ್ದಿದ್ದೀವಲ್ಲ, ಅದು ಮತ್ತು ನುಗ್ಗೆಕಾಯಿ ಎಲ್ಲ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಯಾವುದಕ್ಕೂ ಇಲ್ಲಿ ನಾವು ಉಪ್ಪನ್ನ ಬಳಸಿಲ್ಲ, ನುಗ್ಗೆಕಾಯಿನೂ ಕೂಡ ಹಾಗೆ ಬೇಯಿಸ್ಕೊಂಡಿದ್ದೀವಿ. ಈಗ ನುಗ್ಗೆಕಾಯಿ ಬೇಯಿಸಿರೋಂಥ ನೀರೇನಿದೆ ಅದನ್ನು ವೇಸ್ಟ್ ಮಾಡೋದು ಬೇಡ, ಅದನ್ನು ರಸಮ್ಗೆ ಹಾಕ್ಕೊಳ್ಳಿ. ರಸಮ್ ಯಾವಾಗಲೂ ತೆಳ್ಳಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಬೇಯಿಸಿರೋಂಥ ಬೇಳೆ ಕಟ್ಟು ಕೂಡ ಹಾಕ್ಕೊಳ್ತಿದ್ದೀವಿ. ನಿಮಗೆ ಬೇಳೆ ಕಟ್ಟಿಲ್ಲ, ದಿಢೀರ್ ಅಂತ ಮಾಡಬೇಕು, ಬೇಳೆ ಇಷ್ಟ ಇಲ್ಲ ಅಂದರೆ ಬೇಳೆ ಹಾಕೋದೇ ಬೇಡ, ಹಾಗೇ ಚೆನ್ನಾಗಿರುತ್ತೆ. ಆವಾಗ ಒಗ್ಗರಣೆಗೆ 1-2 ಟೊಮೊಟೊನ ಹೆಚ್ಚಾಕೋಬೇಕಾಗತ್ತೆ, ಅಥವಾ ರುಬ್ಬಿ ಪೇಸ್ಟ್ ಮಾಡಿ ಕೂಡ ಟೊಮೊಟೊನ ಹಾಕ್ಕೊಳ್ಬೋದು. ಬೇಳೆ ಹಾಕಲಿಲ್ಲ ಅಂದರೆ ಆ ಟಿಪ್ಸ್ನ ಫಾಲೋ ಮಾಡಿ. ನಾನಿಲ್ಲಿ ಬೇಳೆ ಹಾಕೋದ್ರಿಂದ ಬೇಳೆ ಜೊತೆಗೇ ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ. ನಮಗೆ ನೀರು ಅವಶ್ಯಕತೆ ಎಷ್ಟಿದೆ ನೋಡಿಕೊಂಡು ನುಗ್ಗೆಕಾಯಿ ಬೇಯಿಸಿರೋ ನೀರೆಲ್ಲ ಹಾಕ್ಕೊಂಡು ನಂತರ ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸಣ್ಣ ಪೀಸಷ್ಟು ಬೆಲ್ಲ ಹಾಕ್ಕೊಳ್ಳಿ. ರಸಮ್ನಲ್ಲಿ ಹುಣಸೆಹಣ್ಣು ಬೆಲ್ಲ ತುಂಬಾ ಒಳ್ಳೆಯ ಫ್ಲೇವರ್ ಕೊಡುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಳಿ. 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ.
ನೋಡಿ ತೆಳ್ಳಗಿದ್ರೂ ಇದು ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಡಿಫ್ರೆಂಟ್ ಆದಂಥ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಟೇಸ್ಟ್ ಮಾಡಿಬಿಟ್ಟೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ರುಚಿಯಾಗಿದೆ. ಈಗ ಒಂದೇ ರೀತಿ ಈ ಥರ ಬೇಳೆ ಬೇಯಿಸೋದ್ರಿಂದ ಮುದ್ದೆಗೂ ಸಾಂಬಾರಾಗುತ್ತೆ, ಅನ್ನಕ್ಕೂ ರಸಮ್ ಆಗುತ್ತೆ, ದಿಢೀರಂತ ಕೂಡ ಮಾಡ್ಕೊಳ್ಬೋದು. ನೋಡ್ರಲ್ಲ ಎಷ್ಟು ಸಿಂಪಲ್ ಅಂತೇಳಿ. ನುಗ್ಗೆಕಾಯಿ ರಸಮ್ ನಾವು ಖಂಡಿತವಾಗ್ಲೂ ಒಂದ್ಸಲ ಒಂದೇ ಒಂದು ನುಗ್ಗೆಕಾಯಿ ಆದರೂ ಹಾಕಿ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ ಯು.